ಬಾದುಷಾನ ಹೇಗೆ ಮಾಡೋದಂತ ನಿಮಗೂ ಕೂಡ ಗೊತ್ತಿರುತ್ತೆ. ಬಟ್ ಇವತ್ತು ನಾನು ಕ್ವಿಕ್ಕಾಗಿ ತುಂಬ ಸಿಂಪಲ್ಲಾಗಿ ಹೋಮ್ ಮೇಡಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವತ್ತು ನಾವು ಮನೆಯಲ್ಲಿಯೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಹಾಗಿದ್ರೆ ತಡ ಯಾಕೆ ಫ್ರೆಂಡ್ಸ್, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನುರಾಧಾಸ್ ಕಿಚನ್ ವೀಕ್ಷಕರೇ. ಸೊ ಇವತ್ತು ನಾನು ಬಾದುಷಾನ ಮಾಡಲಿಕ್ಕೆ 1.5 ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇನ್ ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ, ಕುಕ್ಕಿಂಗ್ ಸೋಡಾನ. ಅದಾದಮೇಲೆ ಇದಕ್ಕೆ ಏನಂದರೆ ತುಪ್ಪನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟಂದರೆ 4 ಚಮಚ ಆಗುವಷ್ಟು, ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಜಾಸ್ತಿ ಕೂಡ ಏನು ಹಾಕ್ಲಿಕ್ಕೆ ಹೋಗಬೇಡಿ, 4 ಸ್ಪೂನ್ ಆದರೆ ಸಾಕಾಗುತ್ತೆ. ಸೊ ಇದಾದಮೇಲೆ ಇದನ್ನು ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ನಾನು 1.5 ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ. ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ನೀವು ಜಾಸ್ತಿ ಮಾಡೋರಾದರೆ ಡಬಲ್ ಸೈಜಲ್ಲಿ ಮಾಡ್ಕೊಳ್ಳಿ ಕ್ವಾಂಟಿಟಿನ. ಬಟ್ ತುಪ್ಪ ಎಲ್ಲ ಕರೆಕ್ಟಾಗಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಥರ ನಾದ್ಕೋಬೇಕಾಗುತ್ತೆ. ಜಾಸ್ತಿ ಪ್ರೆಸ್ ಮಾಡಿ ನಾದಕ್ಕೆ ಹೋಗಬೇಡಿ, ಮೇಲ್ಮೇಲಿಂದನೇ ನಾದ್ಕೊಳ್ಳಿ. ಸೊ ಈ ಥರ ಜಾಸ್ತಿ ಪ್ರೆಸ್ ಮಾಡಿ ನಾದ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದಾದಮೇಲೆ ಇದನ್ನು ಚೆನ್ನಾಗಿ ಒಂಥರ ಡೋ ಥರ ಮಾಡ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ ಅಷ್ಟು. ಈಗ ಇದನ್ನು ಮುಚ್ಚಿಬಿಟ್ಟು 15 ನಿಮಿಷದ ಆದರೂ ಇಡಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಈ ಥರ 15 ನಿಮಿಷದವರೆಗೂ ಆದರೂ ಇದನ್ನು ಇಡಬೇಕಾಗತ್ತೆ. ಸೊ ಅಲ್ಲಿವರೆಗೂ ವೇಟ್ ಯಾಕೆ ಮಾಡೋದಂತ ಹೇಳಿಬಿಟ್ಟು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸೊ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು, 4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ರುಚಿ ಯಾವ ಥರ ಬೇಕೋ ಆ ಥರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನಾನು ಮೀಡಿಯಮಲ್ಲಿ ಮೀಡಿಯಮ್ ರುಚಿ ಅಂದರೆ ಜಾಸ್ತಿ ರುಚಿನೂ ಇಲ್ಲ, ಜಾಸ್ತಿ ಕಡಿಮೆ ರುಚಿನೂ ಇಲ್ಲ, ಆ ಥರ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದಕ್ಕೆ 2 ರಿಂದ 3 ಏಲಕ್ಕಿ ಕೂಡ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಜಾಮೂನ್ ಮಾಡಬೇಕಾದ್ರೆ ಪಾಕನ ತೊಗೋತೀವಲ್ಲ, ಸೊ ಆ ಥರ ಪಾಕನ ತೊಗೋಬೇಕಾಗುತ್ತೆ. ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು. ಮತ್ತು ಸ್ವಲ್ಪ ಒಂದೆಳೆ ಪಾಕ ಅಂತೀವಲ್ಲ, ಆ ಥರ ನಾರ್ಮಲ್ ಜಾಮೂನ್ ಮಾಡಲಿಕ್ಕೆ ಯಾವ ಥರ ಪಾಕನ ನಾವು ತೊಗೋತೀವೋ ಆ ಥರ ಈ ಪಾಕನ ನಾವು ಬರೆಸ್ಕೋಬೇಕಾಗುತ್ತೆ. ಏನಿಲ್ಲ ಅಂದರೆ 10 ರಿಂದ 12 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಫೈನಲ್ ರಿಸಲ್ಟ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ನಕ್ಕಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನೋದಾದರೆ ಅಥವಾ ಏನಾದರೂ ಸ್ವೀಟ್ ಮಾಡಬೇಕು ಅನ್ನೋದಾದರೆ ಈ ರೆಸಿಪಿನ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಬೇಕಂದರೆ ನಾದ್ಕೋಬೇಕಾದ್ರೆ ಮೊಸರನ್ನು ಕೂಡ ಸೇರಿಸ್ಬಿಟ್ಟು ನಾದ್ಕೋಬೋದು, ಹಿಟ್ಟನ್ನು ನಾದ್ಕೋಬೇಕಾದ್ರೆ. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾ ಇರೋದನ್ನ ಮೊಸರೆಲ್ಲ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ, ನಮ್ಮ ಹಿಟ್ಟು ಕೂಡ ನಾದ್ಕೊಂಡು ರೆಡಿ ಆಗಿದೆ. ಹಾಗಿದ್ರೆ ತಡ ಯಾಕೆ, ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸೊ ಈ ಥರ ಇದನ್ನು ಹಿಟ್ಟನ್ನು ನಾದ್ಕೊಂಡು ಚಿಕ್ಕದಾಗೆ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ಈ ಥರ ಬಟ್ಟೆಯಿಂದ ಆದರೂ ಮಧ್ಯದಲ್ಲಿ ಹೋಲ್ ತೆಗೀರಿ, ಇಲ್ಲಾಂದರೆ ಈ ಥರ ಏನಾದರೂ ಒಂದು ಕೋಲನ್ನ ತೊಗೊಂಡ್ಬಿಟ್ಟಾದರೂ ಮಧ್ಯದಲ್ಲಿ ಹೋಲನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಚೆನ್ನಾಗಿ ಒಳಗಡೆ ಎಲ್ಲನೂ ಬೇಯಬೇಕಾಗುತ್ತೆ, ಇಲ್ಲಾಂದರೆ ಹಸಿಯಾಗಿ ಉಳಿದ್ಬಿಡುತ್ತೆ. ಸೊ ಈ ಥರ ಬಾಲುಷಾ ಶೇಪಲ್ಲಿ ಮಾಡ್ಕೋಬೋದು. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಏನಿಲ್ಲ ಅಂದರೆ 6 ಬಾಲುಷಾನ ದೊಡ್ಡ ಸೈಜಲ್ಲಿ 6 ಬಾಲುಷಾನ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ, ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆನ ಕಾಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಸ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ, ಬೇಗನೆ ಏನಂದರೆ ಮೇಲ್ಗಡೆ ಬ್ರೌನಾಗಿ ಕಲರ್ ಬಂದುಬಿಡುತ್ತೆ, ಬಟ್ ಒಳಗಡೆ ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಗಡಿಬಿಡಿ ಮಾಡಬೇಡಿ ಫ್ರೈ ಮಾಡೋಕ್ಕೆ, ಇಲ್ಲಾಂದರೆ ಒಳಗಡೆ ಹಸಿಯಾಗಿ ಹಿಟ್ಟು ಉಳಿದ್ಬಿಡುತ್ತೆ.
ಅದಕ್ಕೋಸ್ಕರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಇಲ್ಲಿ ತೋರಿಸ್ತಿರ್ತೀನಲ್ಲ ಆ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಈಗ ಮತ್ತೆ ನಾನು ಎರಡನೇ ಬಾಲಿಶನ್ನು ಕೂಡ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಎರಡೆರಡು ಹಾಕಿನೇ ಚೆನ್ನಾಗಿ ಬೈಸ್ಕೊಂಡು ತಗೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ದೀಪಾವಳಿ ಟೈಮಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ನಾರ್ಮಲಿ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಆಗಿರ್ಬೋದು, ಅಥವಾ ಸ್ವೀಟ್ ತಿನ್ನೋವಂಗಾಗಿದ್ದರೆ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ಎಲ್ಲ ಬಾಲಿಶನ್ನು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ಬೋದು. ಆಮೇಲೆ ಇದಾದಮೇಲೆ ಸಕ್ಕರೆ ಪಾಕ ಐತಲ್ಲ, ಸಕ್ಕರೆ ಪಾಕ ಆರಿದ ಮೇಲೆ ಇದ್ರಾಗ ಹಾಕ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಆದರೂ ಸಕ್ಕರೆ ಪಾಕ ಬಿಸಿ ಇರಬೇಕಾಗತ್ತೆ. ಸೊ ನಾನು ಹಾಕ್ತಾಯಿದ್ದೀನೆಲ್ಲ ಬಿಸಿ ಇದೆ, ನೀವು ನೋಡ್ಬೋದು. ಸೊ ಎಲ್ಲನೂ ಚೆನ್ನಾಗಿ ಈ ಥರ ಸಕ್ಕರೆ ಪಾಕದಲ್ಲಿ ನೆನೆಸ್ಕೋಬೇಕಾಗತ್ತೆ. ನೀವು ಬೇಕಿದ್ದರೆ ಸ್ವಲ್ಪ ಪಾಕನ ಜಾಸ್ತಿ ಕೂಡ ಮಾಡ್ಕೋಬೋದು, ಬಟ್ ಉಳಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಷ್ಟಕ್ಕಷ್ಟೇ ಪಾಕನ ಮಾಡ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟನ್ನೇ. ಸೊ ಸ್ವಲ್ಪ ನೀವು ಪಾಕದ ಜೊತೆಗೆ ತಿನ್ನೋರಾಗಿದ್ದರೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲ ಬಾದುಷಾನು ಅದರಲ್ಲಿ ಹಾಕಿಬಿಟ್ಟು ಪಾಕದಲ್ಲಿ ಒಂದು 10 ನಿಮಿಷದವರೆಗೂ ನಾನು ಇದನ್ನು ಮುಚ್ಚಿಬಿಟ್ಟು ಇಟ್ಟಿದ್ದೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಪಾಕ ಕೂಡ ಎಲ್ಲನೂ ತೊಗೊಂಡಿದೆ ಅಂತ ಹೇಳ್ಬೋದು ಬಾದುಷಾ. ಸೊ ಇವಾಗ ಇದನ್ನು ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ, ನೀವು ನೋಡ್ತಿರ್ಬೋದು. ನಾನು ತೊಗೊಂಡಿರೋ ಹಿಟ್ಟಲ್ಲಿ ಒಂದು 6 ರಿಂದ 7 ಬಾದುಷಾನ ಆರಾಮಾಗಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಮತ್ತು ಪಾಕ ಕೂಡ ತುಂಬ ಚೆನ್ನಾಗೇ ಹಿಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಈ ರೆಸಿಪಿನ ನಕ್ಕಿ ಟ್ರೈ ಮಾಡಿ ನೋಡಿ, ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಓಕೆ, ಬಾಯ್ ಬಾಯ್.